ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಲಿಟಿ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 6ನೆಯ ದಿನ ಆಗಿತ್ತು. ಇಂದು 7ನೆಯ ದಿನ. 7ನೆಯ ದಿನದ ಮೊದಲ ಪ್ರಶ್ನೆ, ಒಬ್ಬ ಮನುಷ್ಯ 30 ನಿಮಿಷಗಳಲ್ಲಿ 2000 ಮೀಟರ್, 40 ನಿಮಿಷಗಳಲ್ಲಿ 1500 ಮೀಟರ್ ಮತ್ತು 10 ನಿಮಿಷಗಳಲ್ಲಿ 500 ಮೀಟರ್ ನಡೆಯುತ್ತಾನೆ. ನಂತರ ಇಡೀ ಪ್ರಯಾಣದ ಸರಾಸರಿ ವೇಗ ಮೀಟರ್ ಪರ್ ಮಿನಿಟ್ನಲ್ಲಿ ಕೇಳಿದ್ದಾರೆ. ಇಲ್ಲಿ ಮೀಟರ್ ಪರ್ ಮಿನಿಟ್ನಲ್ಲಿ ಕೇಳಿರೋದ್ರಿಂದ ನಿಮಿಷ ಇರೋದನ್ನ ನಾವು ನಿಮಿಷಗಳಲ್ಲಿ ಇರೋದನ್ನ ಅವರ್ನಲ್ಲೂ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಸೆಕೆಂಡ್ಸ್ಗಳಲ್ಲೂ ಕನ್ವರ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಹೇಳುವಾಗಲೇ ಹೇಳಿದ್ದೆ, ಆವರೇಜ್ ಸ್ಪೀಡ್ ಅನ್ನೋದು ಯಾವಾಗಲೂ ಟೋಟಲ್ ಡಿಸ್ಟೆನ್ಸ್ ಬೈ ಟೋಟಲ್ ಟೈಮ್ ಆಗಿರುತ್ತೆ. ಅಂದ್ರೆ ಒಟ್ಟು ಪ್ರಯಾಣಿಸಿದ ದೂರ ಮತ್ತು ಒಟ್ಟು ಪ್ರಯಾಣಕ್ಕಾಗಿ ಆತ ತೆಗೆದುಕೊಂಡ ಸಮಯ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿ ಹುಬ್ಬಳ್ಳಿಯ ತನ್ನ ಮನೆಯಿಂದ ಒಂದು ದೆಹಲಿಯ ಪಾರ್ಲಿಮೆಂಟ್ಗೆ ಹೋಗ್ಬೇಕಾಗಿತ್ತು ಅಂತ ಇಟ್ಕೊಳ್ಳೋಣ. ಮನೆಯಿಂದ ಏರ್ಪೋರ್ಟ್ ವರೆಗೂ ಬೈಕ್ ನಲ್ಲಿ ಹೋಗ್ತಾನೆ, ಫ್ಲೈಟ್ ನಲ್ಲಿ ಡೆಲ್ಲಿವರೆಗೂ ಫ್ಲೈಟ್ ನಲ್ಲಿ ಹೋಗ್ತಾನೆ, ಡೆಲ್ಲಿ ಏರ್ಪೋರ್ಟ್ ಇಂದ ಪಾರ್ಲಿಮೆಂಟ್ ವರೆಗೂ ಕ್ಯಾಬ್ ನಲ್ಲಿ ಹೋಗ್ತಾನೆ. ಮನೆಯಿಂದ ಏರ್ಪೋರ್ಟ್ ವರೆಗಿನ ಡಿಸ್ಟೆನ್ಸ್ ಬೇರೆ ಇತ್ತು, ಹುಬ್ಬಳ್ಳಿ ಏರ್ಪೋರ್ಟ್ ಇಂದ ಡೆಲ್ಲಿ ಏರ್ಪೋರ್ಟಿನ ಡಿಸ್ಟೆನ್ಸ್ ಬೇರೆ ಇತ್ತು, ಡೆಲ್ಲಿ ಏರ್ಪೋರ್ಟ್ ಇಂದ ಪಾರ್ಲಿಮೆಂಟ್ ವರೆಗಿನ ಡಿಸ್ಟೆನ್ಸ್ ಬೇರೆ ಇತ್ತು. ಮನೆಯಿಂದ ಏನು ಏರ್ಪೋರ್ಟ್ ವರೆಗೂ ಬೈಕ್ ನಲ್ಲಿ ಹೋಗ್ತಾನೆ ಅದರ ಸ್ಪೀಡ್ ಬೇರೆ ಇತ್ತು. ಹುಬ್ಬಳ್ಳಿ ಏರ್ಪೋರ್ಟ್ ನಿಂದ ಡೆಲ್ಲಿ ಏರ್ಪೋರ್ಟ್ ವರೆಗಿನ ಸ್ಪೀಡ್ ಬೇರೆ ಇತ್ತು, ಫ್ಲೈಟ್ ನ ಸ್ಪೀಡ್ ಬೇರೆ ಇತ್ತು ಮತ್ತು ಕ್ಯಾಬ್ ನ ಸ್ಪೀಡ್ ಬೇರೆ ಇತ್ತು. ಬೈಕ್ ನಲ್ಲಿ ತೆಗೆದುಕೊಂಡ ಟೈಮ್ ಬೇರೆ ಇತ್ತು, ಫ್ಲೈಟ್ ನಲ್ಲಿ ತೆಗೆದುಕೊಂಡ ಟೈಮ್ ಬೇರೆ ಇತ್ತು ಮತ್ತು ಕ್ಯಾಬ್ ನಲ್ಲಿ ತೆಗೆದುಕೊಂಡ ಟೈಮ್ ಬೇರೆ ಇತ್ತು. ಇವಾಗ ಬೇರೆ ಬೇರೆ ಸ್ಪೀಡ್ಗಳು ಅದಾವ ನಮ್ಗೆ. ಬೈಕ್ ನಲ್ಲೇ ಬೇರೆ ಸ್ಪೀಡ್ ಇತ್ತು, ಫ್ಲೈಟ್ ನಲ್ಲೇ ಬೇರೆ ಸ್ಪೀಡ್ ಇತ್ತು, ಕ್ಯಾಬ್ ನಲ್ಲೇ ಬೇರೆ ಸ್ಪೀಡ್ ಇತ್ತು. ಈ ಒಟ್ಟಾರೆ ಸ್ಪೀಡ್ಗಳನ್ನು ಸೇರಿಸಿ ನಾವೊಂದು ಆವರೇಜ್ ಸ್ಪೀಡ್ ಹೇಳ್ಬೇಕಂತಂದ್ರ ಒಟ್ಟು ಡಿಸ್ಟೆನ್ಸ್ ಎಷ್ಟಾಗಿದೆ ಅಂದ್ರೆ D1 ಪ್ಲಸ್ D2 ಪ್ಲಸ್ D3 ಒಟ್ಟು ಡಿಸ್ಟೆನ್ಸ್ ಎಷ್ಟಾಗಿದೆ ಅದಕ್ಕೆ ಒಟ್ಟು ಟೈಮ್ ನ ಡಿವೈಡ್ ಮಾಡಬೇಕು. ಒಟ್ಟು ಟೈಮ್ ಇಂದ ಡಿವೈಡ್ ಮಾಡಿದ್ರೆ ನಮ್ಗೆ ಆವರೇಜ್ ಸ್ಪೀಡ್ ಎಷ್ಟು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗೆ ನಮ್ಗೆ ಕೊಟ್ಟಿರೋ ಪ್ರಾಬ್ಲಮ್ ನಲ್ಲಿ ಒಟ್ಟು ಡಿಸ್ಟೆನ್ಸ್ ಎಷ್ಟಾಗಿದೆ ಮತ್ತು ಒಟ್ಟು ಟೈಮ್ ಎಷ್ಟಾಗಿದೆ ಅನ್ನೋದು ನಾವು ಕಂಡು ಹಿಡ್ಕೊಂಡ್ಬಿಟ್ರೆ ಆವರೇಜ್ ಸ್ಪೀಡ್ ಎಷ್ಟಾಗುತ್ತೆ ಅನ್ನೋದನ್ನ ಈಸಿಯಾಗಿ ಮಾಡ್ಕೊಂಡ್ಬಿಡಬಹುದು. ಒಟ್ಟು ಡಿಸ್ಟೆನ್ಸ್ ಎಷ್ಟಾಗಿದೆ? 2000 ಮೀಟರ್ ಪ್ಲಸ್ 1500 ಮೀಟರ್ ಪ್ಲಸ್ 500 ಮೀಟರ್. ಒಟ್ಟು ಟೈಮ್ ಎಷ್ಟಿದೆ? 30 ನಿಮಿಷ 40 ನಿಮಿಷ ಪ್ಲಸ್ 10 ನಿಮಿಷ. 30 ನಿಮಿಷ 40 ನಿಮಿಷ ಪ್ಲಸ್ 10 ನಿಮಿಷ. 1500 ಪ್ಲಸ್ 500 2000, 2000 ಪ್ಲಸ್ 2000 4000. 30 ನಿಮಿಷ ಪ್ಲಸ್ 40 ನಿಮಿಷ 70 ನಿಮಿಷ, 70 ನಿಮಿಷ ಪ್ಲಸ್ 10 ನಿಮಿಷ 80 ನಿಮಿಷ. ಈ 0 ಕ್ಯಾನ್ಸಲ್, 8 8 8 40 50. ಸೊ 50 ಮೀಟರ್ ಪರ್ ಮಿನಿಟ್ ಇಸ್ ದಿ ಅವನ ಆವರೇಜ್ ಸ್ಪೀಡ್ ಆಗಿರುತ್ತೆ. ಇದು ಮೀಟರ್ ಪರ್ ಮಿನಿಟ್ ಆಗ್ಬೇಕು ಇವು. ಸೊ ಆಪ್ಷನ್ ಎ 50 ಮೀಟರ್ ಪರ್ ಮಿನಿಟ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎರಡನೇ ಸಂಖ್ಯೆಯು ಮೊದಲ ಸಂಖ್ಯೆಗೆ ಸಂಬಂಧಿಸಿದ ರೀತಿಯಲ್ಲಿಯೇ ಮೂರನೇ ಸಂಖ್ಯೆಗೆ ಸಂಬಂಧಿಸಿದ ಆಯ್ಕೆಯನ್ನು ಆಯ್ಕೆ ಮಾಡಿ ಅಂತ ಕ್ವಶನ್ ಕೇಳಿದ್ದಾರೆ. ಈ ಎರಡನೇ ಸಂಖ್ಯೆ ಮೊದಲನೇ ಸಂಖ್ಯೆಗೆ ಯಾವ ರೀತಿ ಸಂಬಂಧ ಹೊಂದಿರುತ್ತೋ ಅದೇ ರೀತಿ ಮೂರನೇ ಸಂಖ್ಯೆಗೆ ನಾಲ್ಕನೇ ಸಂಖ್ಯೆ ಸಂಬಂಧ ಹೊಂದಿದೆ. ಆ ನಾಲ್ಕನೇ ಸಂಖ್ಯೆ ಯಾವುದು ಅಂತ ನಾವು ಕಂಡುಹಿಡ್ಕೋಬೇಕು. ನಮಗೆ ಫಸ್ಟ್ 21 ಇದ್ದಿದ್ದು 11 ಹೆಂಗಾಯ್ತು ಅಂತ ತಿಳ್ಕೊಂಡ್ಬಿಟ್ರೆ 31 ಇದ್ದಿದ್ದು ಏನಾಗುತ್ತೆ ಅಂತ ನಾವು ಆರಾಮಾಗಿ ಕಂಡುಹಿಡ್ಕೋಬಹುದು. ಇಲ್ಲಿ 21 ಇದ್ದಿದ್ದು 11 ಯಾವ ರೀತಿ ಆಗಿದೆ ಅಂತಂದ್ರೆ, ಯಾವ ರೀತಿ ಆಗಿರಬಹುದು ಅಂತಂದ್ರೆ, 21ಅನ್ನ ಈ 21ಕ್ಕೆ ಒಂದನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ದಾರೆ. ಅವಾಗ ಏನಾಗಿದೆ? ಅದು 22/2 ಆಗಿದೆ. ಇದರ ಆನ್ಸರ್ 11 ಆಗುತ್ತೆ. 11 ಬಂದಿದೆ. ಈ 31ಅನ್ನು ಕೂಡ ಇದೇ ಆಪರೇಷನ್ ಥ್ರೂ ನಾವು ಮಾಡ್ಕೊಳ್ಳೋಣ. 31ಅನ್ನ ಯಾವ ರೀತಿ ಮಾಡಬೇಕು? 31ಕ್ಕೆ ಒಂದನ್ನ ಆಡ್ ಮಾಡಬೇಕು, ತದನಂತರ 2ರಿಂದ ಡಿವೈಡ್ ಮಾಡಬೇಕು. ಅವಾಗ ಏನಾಗುತ್ತೆ? 32/2 ಆಗುತ್ತೆ. 32/2 ಅಂದ್ರೆ 16. ಸೊ ನಮ್ಮ ಆನ್ಸರ್ ಆಪ್ಷನ್ ಎ 16 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಒಬ್ಬ ಬ್ಯಾಟ್ಸ್ಮನ್ ತನ್ನ 12ನೇ ಇನ್ನಿಂಗ್ಸ್ ನಲ್ಲಿ 63 ರನ್ ಗಳಿಸುತ್ತಾನೆ ಮತ್ತು ಆ ಮೂಲಕ ತನ್ನ ಸರಾಸರಿ ಸ್ಕೋರ್ಗಳನ್ನು 2 ಹೆಚ್ಚಿಸುತ್ತಾನೆ. 12ನೇ ಇನ್ನಿಂಗ್ಸ್ ನ ನಂತರ ಅವನ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಆವರೇಜ್ ಮೇಲಿನ ಕ್ವಶನ್ ಇದು. ತುಂಬಾ ಸರಿ ಹೇಳಿದ್ದೇನೆ, ಈಗಲೂ ಹೇಳ್ತಾ ಇದ್ದೀನಿ, ಮುಂದೆನೂ ಹೇಳ್ತೀನಿ. ಆವರೇಜ್ ಅಂದ್ರೇನೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್.
11ನೇ ಇನ್ನಿಂಗ್ಸ್ ಮಟ್ಟ ಒಂದು ಆವರೇಜ್ ಇತ್ತು. 12ನೇ ಇನ್ನಿಂಗ್ಸ್ನಲ್ಲಿ 63 ರನ್ ಹೊಡೆಯೋದ್ರ ಮೂಲಕ ಒಟ್ಟು ಆವರೇಜ್ ಒಂದು 2 ರನ್ ಜಾಸ್ತಿ ಆಯಿತು. ಒಟ್ಟು ಆವರೇಜ್ ಅಂದರೆ ಪ್ರತಿ ಮ್ಯಾಚಿಂದು 2 ಜಾಸ್ತಿ ಆಯಿತು. ಅಂದ್ರೆ ಪ್ರತಿ ಇನ್ನಿಂಗ್ಸ್ದು 2 ರನ್ ಜಾಸ್ತಿ ಆಯಿತು. ಒಟ್ಟು 12 ಇನ್ನಿಂಗ್ಸ್ ಆಗಿದಾವು. ಪ್ರತಿಯೊಂದ್ರದ್ದು 2 ಜಾಸ್ತಿ ಆಯಿತು ಅಂದರೆ 12 24. ಅಂದ್ರೆ 63ರಲ್ಲಿ 24 ರನ್ ಪ್ರತಿಯೊಂದು ಟೀಮಿಗೂ ಪ್ರತಿಯೊಂದು ಇನ್ನಿಂಗ್ಸ್ಗೂ 2 ರನ್ ಆ್ಯಡ್ ಆದವು. ಸೊ ನಮಗೆ ಈ 63ರಲ್ಲಿ 24 ಮೈನಸ್ ಮಾಡಿದ್ರೆ ಮೊದಲು ಎವರೇಜ್ ಎಷ್ಟಿತ್ತು ಅನ್ನೋದು ಗೊತ್ತಾಗ್ಬಿಡುತ್ತೆ. 63ರಲ್ಲಿ 24 ಮೈನಸ್ ಮಾಡಿದ್ರೆ 39. ಇದು 12ನೇ ಮ್ಯಾಚ್ ಆಗೋದಕ್ಕಿಂತ ಮೊದಲಿನ ಸರಾಸರಿ. ಇವಾಗ 12ನೇ ಇನ್ನಿಂಗ್ಸ್ ಆದ್ಮೇಲೆ ಎಷ್ಟಿರುತ್ತೆ ಅಂತ ಕೇಳಿದಾರ, ನಂತರ ಎಷ್ಟಿರುತ್ತೆ ಅಂತ ಕೇಳಿದಾರ. ಸೊ 12ನೇ ಇನ್ನಿಂಗ್ಸ್ ಆದ್ಮೇಲೆ 2 ರನ್ ಜಾಸ್ತಿ ಆಗಿದೆ. ಸೊ 39ಕ್ಕೆ ಆ್ಯಡ್ ಮಾಡಿದ್ರೆ 41 ಆಗುತ್ತೆ. 12ನೇ ಇನ್ನಿಂಗ್ಸ್ನ ನಂತರ ಅವನ ಸರಾಸರಿ ಆಪ್ಷನ್ ಎ 41 ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಕೆಳಗಿನ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸಬಹುದಾದ ಸಂಖ್ಯೆಯನ್ನು ಆಯ್ಕೆ ಮಾಡಿ. ಓಕೆ, 5 ಇದ್ದಿದ್ದು 17 ಆಗಿದೆ, 17 ಇದ್ದಿದ್ದು 53 ಆಗಿದೆ, 53 ಇದ್ದಿದ್ದು ಏನಾಗುತ್ತಾ ಮತ್ತು ಇಲ್ಲಿ ಬರೋ ಸಂಖ್ಯೆ 485 ಆಗಿದೆ ಅಂತ ನಮ್ಗೆ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗಿದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗಿದೆ. ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆದಾಗ ಇಲ್ಲಿ ಸಂಕಲನ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಎಡಿಷನ್ ಆಗಿರೋದಕ್ಕೆ ಸಾಧ್ಯ ಇಲ್ಲ, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು. ಬಿಕಾಸ್ ಮಲ್ಟಿಪ್ಲಿಕೇಶನ್ ಆದಾಗಲೇ ನಮ್ಗೆ ಸ್ಟ್ರಿಕ್ಟ್ಲಿ ಇನ್ಕ್ರೀಸ್ ಆಗ್ಲಿಕ್ಕೆ ಸಾಧ್ಯ. ಸ್ಟ್ರಿಕ್ಟ್ಲಿ ಡಿಕ್ರೀಸ್ ಆಗಿದ್ರೆ, ಡ್ರಾಸ್ಟಿಕ್ ಆಗಿ ಡಿಕ್ರೀಸ್ ಆಗಿದ್ರೆ ಅಲ್ಲಿ ಡಿವಿಷನ್ ಆಗಿರ್ಲಿಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಮಲ್ಟಿಪ್ಲಿಕೇಶನ್ ಆಗಿರಬಹುದು ಅಂತ ಹೇಳ್ತಾ ಇದೀನಿ, ನೋಡೋಣ ಆಗಿರಬಹುದಾ ಅಂತ ಚೆಕ್ ಮಾಡೋಣ. 5 ಇದ್ದಿದ್ದು 17 ಯಾವ ರೀತಿ ಆಗುತ್ತೆ? 5ಕ್ಕೆ 3 ಮಲ್ಟಿಪ್ಲೈ ಮಾಡಿದಾಗ 15 ಬರುತ್ತೆ. 5ಕ್ಕೆ 4 ಮಲ್ಟಿಪ್ಲೈ ಮಾಡಿದರೆ 20 ಬರುತ್ತೆ. ಬಟ್ ಇಲ್ಲಿ ಏನಾಗಿರ್ಬೋದು, 5ಕ್ಕೆ 3 ಮಲ್ಟಿಪ್ಲೈ ಮಾಡಿ ಆಮೇಲೆ 2 ಆ್ಯಡ್ ಮಾಡಿದಾಗ 5 3 15, 15 ಪ್ಲಸ್ 2 17 ಆಗುತ್ತೆ. ಸೊ 5 ಇದ್ದಿದ್ದು 17 ಆಗಿದೆ. ಮುಂದಿನ ಸಂಖ್ಯೆಗೂ ಅದೇ ರೀತಿ ಆಪರೇಷನ್ ಮಾಡೋಣ. 17ಕ್ಕೆ 3 ಮಲ್ಟಿಪ್ಲಿಕೇಶನ್ ಮಾಡಿದಾಗ 51 ಆಗುತ್ತೆ. ಈ 51ಕ್ಕೆ ಮತ್ತೆ 2 ಆ್ಯಡ್ ಮಾಡಿದಾಗ 53 ಆಗುತ್ತೆ. ಸೊ 53 ಬಂದಿದೆ. ಸೊ ಅದೇ ರೀತಿ ನಮಗೆ ಈ ಕ್ವಶನ್ ಮಾರ್ಕ್ನಲ್ಲಿರೋ ಸಂಖ್ಯೆ ನಾವು ಕಂಡುಹಿಡ್ಕೋಬೇಕಂತಂದ್ರೆ 53ಕ್ಕೆ 3 ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಪ್ಲಸ್ 2 ಮಾಡಬೇಕು. ಅವಾಗ ಏನಾಗುತ್ತೆ, 53 ಇಂಟು 3 ಅಂದರೆ 159, 159 ಪ್ಲಸ್ 2 ಅಂದರೆ 161. ಸೊ ಆಪ್ಷನ್ ಡಿ 161 ಇಸ್ ದಿ ರೈಟ್ ಆನ್ಸರ್. ಬಟ್ ಈ 161ಕ್ಕೆ 3 ಮಲ್ಟಿಪ್ಲೈ ಮಾಡಿ ಆಮೇಲೆ 2 ಆ್ಯಡ್ ಮಾಡಿದ್ರೆ 485 ಬರುತ್ತಾ? ಚೆಕ್ ಮಾಡೋಣ. 161ಕ್ಕೆ 3 ಮಲ್ಟಿಪ್ಲೈ ಮಾಡಿ ಆಮೇಲೆ 2 ಆ್ಯಡ್ ಮಾಡಿದರೆ ಏನಾಗುತ್ತೆ ನೋಡೋಣ. 161ಕ್ಕೆ 3 ಮಲ್ಟಿಪ್ಲೈ ಮಾಡಿದರೆ 3 1 3, 3 18, 1 3 4, 483 ಪ್ಲಸ್ 2 ಮಾಡಿದರೆ 485 ಆಗುತ್ತೆ. ಸೊ ನಮಗೆ ಇದು ಆನ್ಸರ್ ಏನು? ಆಪ್ಷನ್ ಡಿ 161 ಇಸ್ ದಿ ರೈಟ್ ಆನ್ಸರ್, ಕರೆಕ್ಟ್ ಇದೆ ಅಂತ ಅರ್ಥ. ನೆಕ್ಸ್ಟ್ ಕ್ವಶನ್, 2 ರೈಲುಗಳು ಪಾಟ್ನಾದ ನಿಲ್ದಾಣದಿಂದ ದೆಹಲಿಗೆ 40 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 50 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಮಾನಾಂತರ ಮಾರ್ಗಗಳಲ್ಲಿ ಪ್ರಾರಂಭವಾದವು. 1.5 ಗಂಟೆಗಳ ನಂತರ 2 ರೈಲುಗಳ ನಡುವಿನ ಅಂತರವನ್ನು ಕಂಡುಹಿಡಿಯಿರಿ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಸಿ, ಇದು ಮೊದಲನೇ ರೈಲು, ಇದು 2ನೇ ರೈಲು. ಮೊದಲನೇ ರೈಲು ಎರಡು ಒಂದೇ ನಿಲ್ದಾಣದಲ್ಲಿ ನಿಂತಿದ್ದವು. ಯಾವ ನಿಲ್ದಾಣ ಅದು? ಪಾಟ್ನಾದ ನಿಲ್ದಾಣ. ಎರಡು ಒಂದೇ ನಿಲ್ದಾಣದಲ್ಲಿ ನಿಂತಿದ್ದವು. ಮೊದಲನೇ ರೈಲು 40 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋಗುತ್ತೆ. ಎರಡನೇ ರೈಲು 50 ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೋಗುತ್ತೆ. ಒಂದೇ ಟೈಮಿಗೆ ಸ್ಟಾರ್ಟ್ ಅದು ಸಮಾನಾಂತರ ರೇಖೆಯಲ್ಲಿ ಹೊಂಟಿದವು, ಮಾರ್ಗದಲ್ಲಿ ಹೊಂಟಿದವು. 1.5 ಗಂಟೆ ನಂತರ ಎರಡರ ನಡುವಿನ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ಕೇಳಿದಾರ. ಸಪೋಸ್ ಅವೇನಾದ್ರೂ 1 ಗಂಟೆ ಹೋಗಿದ್ರ, 1 ಗಂಟೆಯಲ್ಲಿ ಇದು 40 ಕಿಲೋಮೀಟರ್ ಹೋಗಿರುತ್ತೆ. ಏಕೆ? ಪ್ರತಿ ಗಂಟೆಗೆ 40 ಕಿಲೋಮೀಟರ್ ಹೋಗ್ತಾ ಇದೆ ಅದು. ಇದು 1 ಗಂಟೆಯಲ್ಲಿ 50 ಕಿಲೋಮೀಟರ್ ಹೋಗುತ್ತೆ. ಇದೇ 40 ಕಿಲೋಮೀಟರ್ ಹೋಗಿರುತ್ತೆ. 1.5 ಗಂಟೆಯಲ್ಲಿ ಈ 40ರ ಅರ್ಧ ಮತ್ತೆ 20 ಕಿಲೋಮೀಟರ್ ಹೋಗಿರುತ್ತೆ. 1.5 ಗಂಟೆಯಲ್ಲಿ ಇದು ಈ 50ರ ಅರ್ಧ 25 ಕಿಲೋಮೀಟರ್ ಹೋಗಿರುತ್ತೆ. ಸೊ 1.5 ಗಂಟೆಯಲ್ಲಿ ಇದು 60 ಕಿಲೋಮೀಟರ್ ಹೋಗಿರುತ್ತೆ. 1.5 ಗಂಟೆಯಲ್ಲಿ ಇದು 75 ಕಿಲೋಮೀಟರ್ ಹೋಗಿರುತ್ತೆ. ಇದು 75 ಕಿಲೋಮೀಟರ್ ಹೋಗಿದೆ, ಇದು 60 ಕಿಲೋಮೀಟರ್ ಹೋಗಿದೆ. ಇವೆರಡರ ನಡುವಿನ ವ್ಯತ್ಯಾಸ ಎಷ್ಟಿದೆ? 75ರಲ್ಲಿ 60 ಮೈನಸ್ ಮಾಡಿದರೆ 15 ಕಿಲೋಮೀಟರ್ ಇದೆ. ಸೊ ಆಪ್ಷನ್ ಬಿ 15 ಕಿಲೋಮೀಟರ್ ಇಸ್ ದಿ ರೈಟ್ ಆನ್ಸರ್. ಅಥವಾ ನಮಗೆ ಗೊತ್ತಿದೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ. ನಮಗೆ ಟೈಮ್ ಕೊಟ್ಟಿದ್ದಾರೆ, ಅವೆರಡರ ನಡುವಿನ ಅಂತರ ಕೇಳಿರೋದ್ರಿಂದ ಅಂತರ ಅನ್ನೋದು ಕೂಡ ನಮಗೊಂದು ಡಿಸ್ಟೆನ್ಸೇ.
ಅವೆರಡರ ನಡುವಿನ ಸ್ಪೀಡ್ ಮತ್ತು ಅದು ತಾವು ತೆಗೆದುಕೊಂಡ ಟೈಮ್ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಅವೆರಡರ ನಡುವಿನ ಅಂತರ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ. ಸೊ ಡಿ ಈಕ್ವಲ್ ಟು ಸ್ಪೀಡ್ಗಳ ವ್ಯತ್ಯಾಸ ಎಷ್ಟಿದೆ, 50ರಲ್ಲಿ 40 ಮೈನಸ್ ಮಾಡಿದರೆ 10 km/h ಬರುತ್ತೆ. ಟೈಮ್ ಎಷ್ಟಿದೆ, 1.5 ಗಂಟೆ ಇದೆ. 10 × 1.5 ಅಂದರೆ 15 km. ಸೊ ಅವೆರಡು ಟ್ರೈನ್ಗಳ ನಡುವಿನ ವ್ಯತ್ಯಾಸ 15 km ಆಗಿರುತ್ತೆ. ಡಿಯರ್ ಅನ್ನು FGCT ಎಂದು ಕೋಡ್ ಮಾಡಿದರೆ ನಂತರ ರೀಡ್ ಅನ್ನು ಹೇಗೆ ಕೋಡ್ ಮಾಡಲಾಗುತ್ತದೆ ಅಂತ ನಮಗೆ ಕ್ವಶನ್ ಕೇಳಿದ್ದಾರೆ. ಸೊ ಕೋಡಿಂಗ್ ಮತ್ತು ಡಿಕೋಡಿಂಗ್ ಮೇಲಿನ ಕ್ವಶನ್ ಇದು. ಡಿಯರ್ ಅನ್ನ FGCT ಅಂತ ಮಾಡಿದಾರಂತ. ಏನ್ ಮಾಡಿರ್ಬೋದು ಇಲ್ಲಿ, ಡಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 4ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಎ ಅನ್ನೋದು 1ನೇ ಲೆಟರ್, ಆರ್ ಅನ್ನೋದು 18ನೇ ಲೆಟರ್, ಎಫ್ ಅನ್ನೋದು 6ನೇ ಲೆಟರ್, ಜಿ ಅನ್ನೋದು 7ನೇ ಲೆಟರ್, ಸಿ ಅನ್ನೋದು 3ನೇ ಲೆಟರ್, ಟಿ ಅನ್ನೋದು 20ನೇ ಲೆಟರ್. ಏನ್ ಮಾಡಿದ್ದಾರೆ, +2 ಮಾಡಿದ್ದಾರೆ. 4ಗೆ +2 ಮಾಡಿದ್ರೆ 6 ಆಗುತ್ತೆ. ಇಲ್ಲಿ ಕೂಡ +2 ಮಾಡಿದ್ದಾರೆ, ಇಲ್ಲಿ ಕೂಡ +2 ಮಾಡಿದ್ದಾರೆ, ಇಲ್ಲಿ ಕೂಡ +2 ಮಾಡಿದ್ದಾರೆ. ಪ್ರತಿಯೊಂದು ಲೆಟರ್ಗೂ +2 ಮಾಡಿ ಯಾವ ಲೆಟರ್ ಬರುತ್ತೋ ಆ ಲೆಟರ್ನ ಕೋಡಾಗಿ ಯೂಸ್ ಮಾಡಿದ್ದಾರೆ. ನಾವು ಅದೇ ರೀತಿ ಮಾಡೋಣ. ನಮಗೆ ಕೇಳಿರೋದೇನು, ರೀಡ್ ಕೇಳಿದ್ದಾರೆ. ಆರ್ ಅನ್ನೋದು 18ನೇ ಲೆಟರ್, ಇ ಅನ್ನೋದು 5ನೇ ಲೆಟರ್, ಎ ಅನ್ನೋದು 1ನೇ ಲೆಟರ್, ಆರ್ ಅನ್ನೋದು 18ನೇ ಲೆಟರ್. ಸರಿ, ಇದು ಡಿ ರೀಡ್ ಇರೋದ್ರಿಂದ ಇದು ಡಿ ಅನ್ನೋದು 4ನೇ ಲೆಟರ್. 18ಕ್ಕೆ 2ನ್ನ ಆ್ಯಡ್ ಮಾಡಿದಾಗ 20 ಆಗುತ್ತೆ, 20ನೇ ಲೆಟರ್ ಟಿ. 5ಕ್ಕೆ 2ನ್ನ ಆ್ಯಡ್ ಮಾಡಿದಾಗ 7 ಆಗುತ್ತೆ, 7ನೇ ಲೆಟರ್ ಜಿ. 1ಕ್ಕೆ 2ನ್ನ ಆ್ಯಡ್ ಮಾಡಿದಾಗ 3 ಆಗುತ್ತೆ, 3ನೇ ಲೆಟರ್ ಸಿ. 4ಕ್ಕೆ 2ನ್ನ ಆ್ಯಡ್ ಮಾಡಿದಾಗ 6 ಆಗುತ್ತೆ, 6ನೇ ಲೆಟರ್ ಎಫ್. ನಮಗೆ ಆನ್ಸರ್ ಏನು ಬಂತು, TGCF. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಹೋಗುತ್ತಾನೆ. ಒಂದು ದಿನ ಅವನು ತನ್ನ ಎಂದಿನ ವೇಗದ 5/4 ವೇಗದಲ್ಲಿ ನಡೆಯಲು 18 ನಿಮಿಷ ತಡವಾಗಿ ಬಂದನು. ಸಾಮಾನ್ಯ ವೇಗದಲ್ಲಿ ಆ ದೂರವನ್ನು ಕ್ರಮಿಸಲು ಅವನು ತೆಗೆದುಕೊಳ್ಳುವ ಸಾಮಾನ್ಯ ಸಮಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಒಬ್ಬ ವಿದ್ಯಾರ್ಥಿ ತನ್ನ ಮನೆಯಿಂದ ಶಾಲೆಗೆ ಹೋಗ್ತಾ ಇದ್ದಾನ. ಪ್ರತಿದಿನ ಹೋಗುವ ಸಮಯದ 5/4 ವೇಗದಲ್ಲಿ ಹೋಗ್ತಾನೆ. 5/4 ವೇಗದಲ್ಲಿ ಹೋಗ್ತಾನೆ ಅಂದ್ರೆ ಪ್ರತಿದಿನ 5 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ರ, ಅವತ್ತಿನ ದಿನ ಒಂದಿನ 4 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾನೆ. ಅಂದ್ರೆ 1 ಯೂನಿಟ್ ಸ್ಪೀಡ್ ಕಡಿಮೆ ಮಾಡಿದ. ಆ ಕಡಿಮೆ ಮಾಡಿದ ಸ್ಪೀಡ್ ಕಡಿಮೆ ಮಾಡಿದ್ರಿಂದ ಟೈಮ್ ಜಾಸ್ತಿ ತಗೊಂಡ, 18 ನಿಮಿಷ ಲೇಟ್ ಆಗಿ ಹೋದ. ಸೊ ಮೊದಲು ಯಾವ ಸಮಯದಲ್ಲಿ ಹೋಗ್ತಾ ಇದ್ದ, ಪ್ರತಿದಿನ ಯಾವ ಸಮಯಕ್ಕೆ ಹೋಗ್ತಾ ಇದ್ದ, ಎಷ್ಟು ಸಮಯದಲ್ಲಿ ಹೋಗ್ತಾ ಇದ್ದ ಅಂತ ನಮ್ಗೆ ಕ್ವಶನ್ ಕೇಳಿದ್ದಾರೆ. ನಾನು ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಹೇಳುವಾಗ ಹೇಳಿದ್ದೀನಿ, ಡಿಸ್ಟೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಾಗ ವಿದ್ಯಾರ್ಥಿಯ ಮನೆ ಮತ್ತು ಆ ವಿದ್ಯಾರ್ಥಿ ಹೋಗುವ ಶಾಲೆಯ ನಡುವಿನ ಅಂತರ ಯಾವತ್ತಿಗೂ ಸೇಮ್ ಇರುತ್ತೆ. ಸೊ ಡಿಸ್ಟೆನ್ಸ್ ಅನ್ನೋದು ಕಾನ್ಸ್ಟೆಂಟ್ ಇದ್ದಾಗ ಸ್ಪೀಡ್ ಮತ್ತು ಟೈಮ್ ಅನ್ನೋವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿ ಇರ್ತವೆ. ಅಂದ್ರೆ ಸ್ಪೀಡ್ ಜಾಸ್ತಿ ಆದಷ್ಟು ಆ ಡಿಸ್ಟೆನ್ಸ್ಗೆ ತೆಗೆದುಕೊಳ್ಳುವ ಸಮಯ ಕಡಿಮೆ ಇರುತ್ತೆ. ಒಂದ್ ವೇಳೆ ಸಮಯ ಜಾಸ್ತಿ ತಗೊಳ್ತಾ ಇದ್ದಾನೆ ಅಂತಂದ್ರೆ ಒಂದು ಸ್ಪೀಡ್ ಕಡಿಮೆ ಇದೆ ಅಂತ ಅರ್ಥ. ಸೊ ಮೊದಲ 5 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದ, ಅವತ್ತಿನ ದಿನ ಒಂದು ದಿನ 4 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾನೆ. ಇದು ಸ್ಪೀಡ್ ದ ರೇಷಿಯೋ. ಇವಾಗ ನಮ್ಗೆ ಟೈಮ್ ದ ರೇಷಿಯೋ ಬೇಕಂದ್ರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರುತ್ತೆ, ಉಲ್ಟಾ ಇರುತ್ತೆ. 5 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾಗ 4 ಯೂನಿಟ್ ಟೈಮ್ ತಗೊಳ್ತಾ ಇದ್ದ, 4 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾಗ 5 ಯೂನಿಟ್ ಟೈಮ್ ತಗೊಳ್ತಾ ಇದ್ದಾನೆ. ಇವಾಗ 1 ಯೂನಿಟ್ ಟೈಮ್ ಜಾಸ್ತಿ ತಗೊಳ್ತಾ ಇದ್ದಾನೆ. ಆ 1 ಯೂನಿಟ್ ಟೈಮ್ ಅನ್ನೋದೇ ನಮಗೆ 18 ನಿಮಿಷ ಆಗೈತಂತ. ಹಾಗಾದ್ರೆ ಸಾಮಾನ್ಯವಾಗಿ ಅವನು ತೆಗೆದುಕೊಳ್ಳುವ ಸಮಯ ಎಷ್ಟು, ಸಾಮಾನ್ಯವಾಗಿ ಅವನು ತೆಗೆದುಕೊಳ್ಳುವ ಸ್ಪೀಡ್ ಸಮಯ 4 ಯೂನಿಟ್ ಆಗಿರುತ್ತೆ. ಬಿಕಾಸ್ ಪ್ರತಿದಿನ ಅವನು 5 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದ. 5 ಯೂನಿಟ್ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ದಾಗ ಅವನು ತೆಗೆದುಕೊಳ್ಳುವ ಸಮಯ 4 ಯೂನಿಟ್ ಆಗಿರೋದ್ರಿಂದ ಈ 4 ಯೂನಿಟ್ಗೆ ಎಷ್ಟು ಮಿನಿಟ್ ಆಗುತ್ತೆ ಅಂತ ನಾವು ಕಂಡುಹಿಡ್ಕೊಳ್ಬೇಕು. 18 72. ಸೊ ಸಾಮಾನ್ಯವಾಗಿ ಅವನು ಮನೆಯಿಂದ ಶಾಲೆಗೆ 72 ನಿಮಿಷದಲ್ಲಿ ಹೋಗ್ತಾ ಇದ್ದ. ಮುಂದಿನ ಪ್ರಶ್ನೆ. ಸುಮನ್ ಉತ್ತರದ ಕಡೆಗೆ 15 ಕಿಲೋಮೀಟರ್ ನಡೆಯುತ್ತಾಳೆ. ಅವಳು ಬಲಕ್ಕೆ ತಿರುಗಿ ಇನ್ನೂ 15 ಕಿಲೋಮೀಟರ್ ನಡೆಯುತ್ತಾಳೆ. ಮತ್ತೆ ಬಲಕ್ಕೆ ತಿರುಗಿ ಇನ್ನೂ 15 ಕಿಲೋಮೀಟರ್ ನಡೆಯುತ್ತಾಳೆ. ಅವಳು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾಳೆ? ಸುಮನ್ ಉತ್ತರದ ಕಡೆಗೆ 15 ಕಿಲೋಮೀಟರ್ ನಡೀತಾಳ. ಅವಳು ಬಲಕ್ಕೆ ತಿರುಗಿ ಇನ್ನೂ 15 ಕಿಲೋಮೀಟರ್ ನಡೀತಾಳ. ನಮ್ಗೆ ಡೈರೆಕ್ಷನ್ ಮೇಲಿನ ಕ್ವಶನ್ ಆಗಿರೋದ್ರಿಂದ ಡೈರೆಕ್ಷನ್ ಗೊತ್ತಿರಬೇಕು. ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣ. ಉತ್ತರದ ಕಡೆಗೆ 15 ಕಿಲೋಮೀಟರ್ ನಡೀತಾ ಇದ್ದಾಳ. ಇವಾಗ ಅವಳ ಬಲ ನಮ್ಮ ಬಲನೇ ಅವಳ ಬಲ ಆಗಿರುತ್ತೆ. ಸೊ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ನಡೀತಾಳ. ನೆಕ್ಸ್ಟ್
ಮತ್ತೆ ಬಲಕ್ಕೆ ತಿರುಗಿ ಇನ್ನೂ 15 ಕಿಲೋಮೀಟರ್ ನಡೀತಾಳಂತ. ಸೊ ಈ ಕಡೆ ಹೋಗ್ತಾ ಇದ್ದಾಳೆ ಅಂದ್ರೆ ಪೂರ್ವ ದಿಕ್ಕಿಗೆ ಹೋಗ್ತಾ ಇದ್ದಾಳೆ ಅಂದ್ರೆ ಬಲ ಅನ್ನೋದು ದಕ್ಷಿಣದ ಕಡೆ ಆಗುತ್ತೆ. ಮತ್ತೆ ಬಲಕ್ಕೆ ತಿರುಗಿ 15 ಕಿಲೋಮೀಟರ್ ನಡೀತಾಳ. ಇವಾಗ ಅವಳು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿ ಇರುತ್ತಾಳೆ? ಮೊದಲು ಪ್ರಾರಂಭದ ಬಿಂದು ಇಲ್ಲಿ, ಇವಾಗ ಇರೋದು ಇಲ್ಲಿ. ಸೊ ಇಲ್ಲಿಂದ ಅವಳು ಈ ದಿಕ್ಕಿನ ಕಡೆ ಅದಾಳ. ಈ ದಿಕ್ಕಂದ್ರೆ ಯಾವ್ದದು? ಪೂರ್ವ. ಸೊ ಆಪ್ಷನ್ ಸಿ ಪೂರ್ವ. ಈಸ್ಟ್ ಡೈರೆಕ್ಷನ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮಾಡಬಹುದು. ಎ ಬಿ ಯ ಸಹಾಯದಿಂದ 20/3 ದಿನಗಳಲ್ಲಿ ಇದನ್ನು ಮಾಡಬಹುದು. ಬಿ ಮಾತ್ರ ಈ ಕೆಲಸವನ್ನು ಎಷ್ಟು ದಿನಗಳಲ್ಲಿ ಮಾಡಬಹುದು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ನಾನು ಟೈಮ್ ಆ್ಯಂಡ್ ವರ್ಕ್ ಹೇಳುವಾಗ ಈ ಥರದ ಕ್ವಶನ್ಸ್ಗಳನ್ನ ಸಿಕ್ಕಾಪಟ್ಟೆ ಮಾಡಿಸಿದ್ದೀನಿ. ಎ ಒಂದು ಕೆಲಸನ 15 ದಿನದಲ್ಲಿ ಮಾಡ್ತಾನಂತ. ಅದೇ ಎ ಜೊತೆ ಬಿ ಸೇರಿದಿರತನ, ಎ ಜೊತೆ ಬಿ ಸೇರಿದ್ರ 20/3 ದಿನದಲ್ಲಿ ಆ ಕೆಲಸನ ಮಾಡ್ಬೋದು ಅಂತ. ಸೊ ಈಗ ಬಿ ಮಾತ್ರ ಎಷ್ಟು ದಿನದಲ್ಲಿ ಮಾಡ್ಬೋದು ಆ ಕೆಲಸನ ಅಂತ ನಮ್ಮ ಕ್ವಶನ್ ಕೇಳಿದಾರೆ. ನಾವು ಇದನ್ನು ಸಾಲ್ವ್ ಮಾಡ್ಬೇಕಂತಂದ್ರೆ ಒಂದು ಕೆಲಸ ಕೊಡ್ಬೇಕು ಅವ್ರಿಗೆ. ಆ ಕೆಲಸ ಹೆಂಗಿರ್ಬೇಕಂತಂದ್ರ ಎರಡೂ ಸಮಯಗಳಿಂದನೂ ಭಾಗ ಆಗುವಂತ ಕೆಲಸ ಆಗಿರ್ಬೇಕು. ಈ ಎರಡೂ ಸಮಯಗಳಿಂದನೂ ಭಾಗ ಆಗುವಂತ ಕೆಲಸ ಆದ್ರೆ ನಮ್ಮ ಕ್ಯಾಲ್ಕುಲೇಷನ್ ಈಸಿ ಆಗುತ್ತಾ. ಅದರಲ್ಲೂ ಎರಡೂ ಸಂಖ್ಯೆಗಳಿಂದ ಭಾಗ ಆಗುವ ಕಡಿಮೆ ಸಂಖ್ಯೆ ಆದ್ರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತಾ. ಸೊ ಆ ಕಡಿಮೆ ಸಂಖ್ಯೆಯನ್ನೇ ನಾವು LCM ಅಂತ ಕರಿತೀವಿ. 15 ಮತ್ತು 20/3 ಭಾಗ ಆಗುವ ಅತಿ ಚಿಕ್ಕ ಸಂಖ್ಯೆ ಯಾವ್ದು ಅಂತಂದ್ರೆ ನಮ್ಗೆ 60. ಸೊ ಈ 60 ಅನ್ನೋದು ಟೋಟಲ್ ವರ್ಕ್ ಅಂತ ಕನ್ಸಿಡರ್ ಮಾಡೋಣ. 60 ಮನೆ ಕಟ್ಟೋದು ಅಂತ ಇಟ್ಕೊಳ್ಳೋಣ. ಎ 60 ಮನೆಗಳನ್ನ 15 ದಿನದಲ್ಲಿ ಕಟ್ತಾ ಇದ್ದ ಅಂತಂದ್ರೆ ಪ್ರತಿದಿನಕ್ಕೆ 4 ಮನೆ ಕಟ್ತಾನೆ ಅಂತ ಅರ್ಥ. ಎ ಮತ್ತು ಬಿ ಸೇರಿ 60 ಮನೆನ 20/3 ದಿನದಲ್ಲಿ ಕಟ್ತಾ ಇದ್ದಾರೆ ಅಂತ ಅಂದ್ರೆ ಪ್ರತಿದಿನಕ್ಕೆ ಈ ರೀತಿಯಾಗಿ ಹೇಗೆ ಮಾಡೋದು ಅಂತಂದ್ರೆ ಬರೀ 20 ಇತ್ತಂದ್ರೆ ನಾವು ಮಲ್ಟಿಪ್ಲೈ 3 ಮಾಡಿಬಿಡ್ಬೋದಿತ್ತು, ಬಿಕಾಸ್ 23 60. ಬಟ್ ಇವಾಗ ಡಿನಾಮಿನೇಟರ್ ನಲ್ಲಿ 3 ಇರೋದ್ರಿಂದ ಇಲ್ಲಿ ಮತ್ತೆ 3 ನಾವು ಮಲ್ಟಿಪ್ಲೈ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ 3 ಕ್ಯಾನ್ಸಲ್ ಆಗಿ ಆಮೇಲೆ 23 60 ಆಗುತ್ತೆ. ಸೊ ನಮಗೆ ಒಟ್ಟಾರೆಯಾಗಿ ಏನಾಯ್ತು, ಇಲ್ಲಿ 9 ಆಯ್ತು. ಸೊ 20/3ಗೆ 9 ಮಲ್ಟಿಪ್ಲೈ ಮಾಡಿದಾಗ ನಮಗೆ 60 ಬರುತ್ತೆ. 3 3 9 23 60. ಎ ಮತ್ತು ಬಿ ಸೇರಿ 20/3 ದಿನದಲ್ಲಿ 60 ಮನೆ ಕಟ್ತಾ ಇದ್ದಾರೆ ಅಂದ್ರೆ ಪ್ರತಿದಿನಕ್ಕೆ 9 ಮನೆ ಕಟ್ತಾರೆ ಅಂತ ಅರ್ಥ. ಎ ಒಬ್ಬನ ಒಂದು ದಿನಕ್ಕೆ 4 ಮನೆ ಕಟ್ತಾ ಇದ್ದ. ಎ ಮತ್ತು ಬಿ ಸೇರಿ ಒಂದು ದಿನಕ್ಕೆ 9 ಮನೆ ಕಟ್ತಾ ಇದ್ದಾರೆ ಅಂತ ಅಂದ್ರೆ ಈ 9ರಲ್ಲಿ ಎ ಕಟ್ಟು ಮನೆಗಳನ್ನ ಮೈನಸ್ ಮಾಡಿಬಿಟ್ರೆ ನಮಗೆ ಬರೋದು ಬಿ ಒಂದು ದಿನಕ್ಕೆ ಎಷ್ಟು ಮನೆ ಕಟ್ತಾನೆ ಅನ್ನೋದು ಸಿಗುತ್ತೆ. ಬಿ 5 ಮನೆ ಕಟ್ಟೋದಕ್ಕೆ 1 ದಿನ ತಗೊಳ್ತಾನೆ ಅಂತಂದ್ರೆ ಒಟ್ಟು ಕೆಲಸ 60 ಮನೆ ಇವೆ. ಈ 60 ಮನೆ ಕಟ್ಟೋದಕ್ಕೆ ಎಷ್ಟು ದಿನ ತಗೊಳ್ತಾನೆ? 5 1 5 5 12 60. ಸೊ ಒಟ್ಟು 60 ಮನೆ ಕಟ್ಟೋದಕ್ಕೆ 12 ದಿನ ತಗೊಳ್ತಾನೆ. ಆಪ್ಷನ್ ಡಿ 12 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 6 ಜನರು ಸಿ ಡಿ ಇ ಕೆ ಎಲ್ ಮತ್ತು ಎಂ ಪ್ರತಿಯೊಬ್ಬರು ವಿಭಿನ್ನ ಎತ್ತರವಾಗಿದ್ದಾರೆ. ಈ ಕೇವಲ ಎಲ್ ಗಿಂತ ಚಿಕ್ಕವರು. ಒಬ್ಬ ವ್ಯಕ್ತಿ ಮಾತ್ರ ಸಿ ಗಿಂತ ಚಿಕ್ಕವರು. ಕೆ ಡಿ ಗಿಂತ ಚಿಕ್ಕವರು ಆದರೆ ಎಂ ಗಿಂತ ಎತ್ತರವಾಗಿದ್ದಾರೆ. ಕೆ ಗಿಂತ ಎಷ್ಟು ಜನರು ಕಡಿಮೆ ಎತ್ತರ ಇದ್ದಾರೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಒಟ್ಟು 6 ಜನ ಅದಾರ. ಸಿ ಡಿ ಇ ಕೆ ಎಲ್ ಮತ್ತು ಎಂ ಪ್ರತಿಯೊಬ್ಬರದು ವಿಭಿನ್ನ ಎತ್ತರವಾಗೈತಿ. ಅಂದ್ರೆ ಯಾರು ಈಕ್ವಲ್ ಹೈಟ್ ಹೊಂದಿರೋರು ಯಾರು ಇಲ್ಲ, ಪ್ರತಿಯೊಬ್ಬರದು ವಿಭಿನ್ನ ಎತ್ತರ ಐತಿ. ಈ ಕೇವಲ ಎಲ್ ಗಿಂತ ಚಿಕ್ಕವರಂತೆ. ಸೊ ಬರ್ಕೊಳ್ಳೋಣ. ಈ ಕೇವಲ ಎಲ್ ಗಿಂತ ಚಿಕ್ಕವ್ರಂದ್ರೆ ಈಗಿಂತ ಎಲ್ ಎತ್ತರ ಅದಾರೆ ಅಂತ ಅರ್ಥ. ಈ ಕೇವಲ ಎಲ್ ಗಿಂತ ಚಿಕ್ಕವರು ಅಂದ್ರೆ ಉಳಿದವ್ರಿಗಿಂತ ಈ ಎತ್ತರ ಅದಾರ ಅಂತಂದ್ರ ಉಳಿದವ್ರಿಗಿಂತ ಎತ್ತರ ಏನೇ ಅದಾನ ಅಂದ್ಮೇಲೆ ಈಗಿಂತ ಎತ್ತರ ಎಲ್ ಅದಾನೆ ಅಂದ್ಮೇಲೆ ಎಲ್ಗಿಂತ ಎತ್ತರ ಯಾರು ಇಲ್ಲ. ಸೊ ಇರುವ 6 ಜನರಲ್ಲಿ ಅತಿ ಹೆಚ್ಚು ಹೈಟ್ ಹೊಂದಿರೋ ವ್ಯಕ್ತಿ ಯಾರಂದ್ರೆ ಎಲ್. ಒಂದು ಏನ್ ಕೊಟ್ಟಿದ್ದಾರೆ, ಒಬ್ಬ ವ್ಯಕ್ತಿ ಮಾತ್ರ ಸಿಗಿಂತ ಚಿಕ್ಕವರಂತೆ. ಸಿಗಿಂತ ಒಬ್ಬ ವ್ಯಕ್ತಿ ಮಾತ್ರ ಚಿಕ್ಕವರಂತೆ. ಆ ಒಬ್ಬ ವ್ಯಕ್ತಿ ಯಾರಂತ ಗೊತ್ತಿಲ್ಲ. ಬಟ್ ನಮ್ಗೆ ಒಂದು ಗೊತ್ತಾಗೋದು ಏನಂತಂದ್ರೆ ಅತಿ ಕಡಿಮೆ ಎತ್ತರ ಹೊಂದಿರುವ ವ್ಯಕ್ತಿನೇ ಈ ವ್ಯಕ್ತಿ ಆಗಿರ್ತಾನೆ. ಬಿಕಾಸ್ ಒಬ್ಬ ವ್ಯಕ್ತಿ ಮಾತ್ರ ಸಿಗಿಂತ ಕಡಿಮೆ ಹೈಟ್ ಹೊಂದಿದ್ದಾನ, ಅದು ಇದೇ ವ್ಯಕ್ತಿ ಅಂದ್ಮೇಲೆ ಇವನಿಗಿಂತ ಯಾರು ಕಡಿಮೆ ಹೈಟ್ ಹೊಂದಿರಲ್ಲ ಅಂತ ಅರ್ಥ. ಸೊ ಈ ವ್ಯಕ್ತಿನೇ ಅತಿ ಹೈಟ್ ಕಡಿಮೆ ಹೊಂದಿರುವ ವ್ಯಕ್ತಿ. ಸಿ ಅಂತ ಬಂದಾಗ ಅತಿ ಕಡಿಮೆ ಹೈಟ್ ಹೊಂದಿರುವ ವ್ಯಕ್ತಿಗಳಲ್ಲಿ 2ನೇ ಸ್ಥಾನ ಪಡ್ಕೊಳ್ತಾನೆ. ಕೆ ಡಿ ಗಿಂತ ಚಿಕ್ಕವರು ಆದರೆ ಎಂ ಗಿಂತ ಎತ್ತರವಾಗಿದ್ದಾರಂತ. ಕೆ ಅನ್ನೋನು ಡಿ ಗಿಂತ ಚಿಕ್ಕವರು ಬಟ್ ಎಂ ಗಿಂತ ಎತ್ತರ ಅದಾರಂತ.
ಕೆ ಅನ್ನೋರು. ಇವಾಗ ಕೆ ಗಿಂತ ಎಷ್ಟು ಜನರು ಕಡಿಮೆ ಎತ್ತರ ಅದಾರ ಅಂತ ನಮ್ ಕ್ವಶನ್ ಕೇಳಿದಾರ. ಸಿ ಒಟ್ಟು 6 ಜನ ಇಲ್ಲಿ ಅದಾರ ನಮಗೆ. ಇವಾಗ ಎಲ್ ಅನ್ನೋನು ಅತಿ ಹೆಚ್ಚು ಹೈಟ್ ಹೊಂದಿರೋ ವ್ಯಕ್ತಿ, ಇ ಅನ್ನೋನು ಅತಿ ಹೆಚ್ಚು ಹೈಟ್ ಹೊಂದಿರೋ ವ್ಯಕ್ತಿಗಳಲ್ಲಿ ಎರಡನೇದವನು, ಸಿ ಅನ್ನೋನು ಅತಿ ಕಡಿಮೆ ಹೈಟ್ ಹೊಂದಿರೋ ವ್ಯಕ್ತಿಗಳಲ್ಲಿ ಎರಡನೇದವನು. ಇವಾಗ ಡಿ ಅನ್ನೋನು ಏನಾದ್ರು ಇಲ್ಲಿ ಬಂದ್ರೆ ಅವಾಗ ಸಿ ಗಿಂತ ಡಿನು ಚಿಕ್ಕವನು, ಕೆನು ಚಿಕ್ಕವನು, ಎಮ್ನು ಚಿಕ್ಕವನು ಆಗಿಬಿಡ್ತಾರೆ. 3 ಜನ ಚಿಕ್ಕವರಾಗಿ ಬಿಡ್ತಾರೆ. ಬಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಸಿ ಗಿಂತ ಒಬ್ಬ ವ್ಯಕ್ತಿ ಮಾತ್ರ ಚಿಕ್ಕವನಂತೆ. ಸೊ ಡಿ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಕೆ ಇಲ್ಲಿ ಬಂದ್ರೆ ಅವಾಗ ಸಿ ಗಿಂತ ಕೆನು ಚಿಕ್ಕವನು, ಸಿ ಗಿಂತ ಎಮ್ನು ಚಿಕ್ಕವನು ಆಗಿಬಿಡುತ್ತೆ. ಅಂದ್ರೆ ಇಬ್ರು ಈ ಸಿ ಗಿಂತ ಚಿಕ್ಕವರಾಗಿಬಿಡ್ತಾರೆ. ಬಟ್ ಸಿ ಗಿಂತ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಚಿಕ್ಕವರು ಅಂತ ಕೊಟ್ಟಿರೋದ್ರಿಂದ ಕೆ ಅನ್ನೋನು ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಒಂದ್ ವೇಳೆ ಎಂ ಅನ್ನೋನು ಇಲ್ಲಿ ಬಂದ್ರೆ ಏನು ಬರ್ತಾನೆ, ಎಂ ಅನ್ನೋನು ಇಲ್ಲಿ ಬರ್ತಾನೆ. ಬಿಕಾಸ್ ಎಂ ಗಿಂತ ಚಿಕ್ಕವರು ಯಾರೂ ಇಲ್ಲ. ಸಿ ಗಿಂತ ಏಕೈಕ ವ್ಯಕ್ತಿ ಚಿಕ್ಕ ವ್ಯಕ್ತಿ ಎಂ, ಐ ಮೀನ್ ಹೈಟ್ ನಲ್ಲಿ ಕಡಿಮೆ ಇರೋ ವ್ಯಕ್ತಿ ಎಂ ಮಾತ್ರ ಆಗ್ತಾನೆ. ಎಂ ಗಿಂತ ಕಡಿಮೆ ಹೈಟ್ ಹೊಂದಿರೋ ವ್ಯಕ್ತಿ ಯಾರೂ ಇಲ್ಲ. ಸೊ ಎಂ ಇಲ್ಲಿ ಬರ್ತಾನೆ ಅಂತ ಅಂದ್ಮೇಲೆ ಕೆ ಇಲ್ಲೇ ಬರಬೇಕು. ಬಿಕಾಸ್ ಕೆ ಗಿಂತ ಹೈಟ್ ಡಿ ಇರೋದ್ರಿಂದ. ಸೊ ಅವರ ಹೈಟಿನ ಇಳಿಕೆ ಕ್ರಮ ಈ ರೀತಿ ಇದೆ. ನಮಗೆ ಇವಾಗ ಕೇಳಿರೋ ಕ್ವಶನ್ ಏನು, ಕೆ ಗಿಂತ ಎಷ್ಟು ಜನರು ಕಡಿಮೆ ಎತ್ತರ ಆದಾರ ಅಂತ ಕ್ವಶನ್ ಕೇಳಿದಾರ. ಕೆ ಗಿಂತ ಸಿ ಒಬ್ಬವ ಪ್ಲಸ್ ಎಂ ಒಬ್ಬವ, ಒಟ್ಟು 2 ಜನ ಕೆ ಗಿಂತ ಕಡಿಮೆ ಎತ್ತರವನ್ನ ಹೊಂದಿದ್ದಾರೆ. ಆಪ್ಷನ್ ಬಿ 2 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಭಿನ್ನರಾಶಿಯ ಅಂಶವನ್ನು 20% ಹೆಚ್ಚಿಸಿದರೆ ಮತ್ತು ಛೇದವನ್ನು 10 ಕಡಿಮೆಗೊಳಿಸಿದರೆ ಭಿನ್ನರಾಶಿಯ ಮೌಲ್ಯವು 16/21 ಆಗುತ್ತದೆ. ಮೂಲ ಭಿನ್ನರಾಶಿಯ ವ್ಯಾಲ್ಯೂ ಏನಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಯಾವುದೋ ಒಂದು ಭಿನ್ನರಾಶಿ ಇದೆ, ಯಾವುದೋ ಒಂದು ಫ್ರಾಕ್ಷನ್ ಇದೆ, a/b ಅಂತ ಇಟ್ಕೊಂತೀನಿ ನಾನು. ಅಂಶವನ್ನ ನ್ಯೂಮರೇಟರ್ನ 20% ಜಾಸ್ತಿ ಮಾಡಿದ್ರ, 20% ಜಾಸ್ತಿ ಮಾಡೋದಂದ್ರೆ ಏನು, 100ಕ್ಕೆ 20 ಜಾಸ್ತಿ ಮಾಡೋದು ಅಂತ. 100ಕ್ಕೆ 20 ಜಾಸ್ತಿ ಮಾಡಿದ್ರ 120 ಆಗುತ್ತೆ. ಸೊ ಎ ಅನ್ನೋದು ಮೊದಲು ಎಷ್ಟಿತ್ತೋ ಅದರ 120% ಆದ್ರ ಬಿ ಮೊದಲು ಎಷ್ಟಿತ್ತೋ ಅದಕ್ಕಿಂತ 10% ಕಡಿಮೆ. 10% ಕಡಿಮೆ ಅಂದ್ರೆ 100ಕ್ಕೆ 10 ಕಡಿಮೆ ಅಂತ. 100ಕ್ಕೆ 10 ಕಡಿಮೆ ಆದ್ರೆ 90% ಆಗುತ್ತೆ. ಬಿ ಅನ್ನೋದು ಮೊದಲು ಎಷ್ಟಿತ್ತು ಅದರ 90% ಆದ್ರ ಅದು 16/21 ಆಗಿರುತ್ತಂತ. ಹಾಗಾದ್ರೆ a/b ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾರ. ನಾವು ಕಂಡುಹಿಡಿಯೋಣ ಇವಾಗ. ಪರ್ಸೆಂಟೇಜ್ ಕ್ಯಾನ್ಸಲ್, 0 ಕ್ಯಾನ್ಸಲ್, 3 3 9, 3 4 12, 3 1 3, 3 7 21, 4 1 4, 4 4 16. ಸೊ a/b ಈಕ್ವಲ್ಸ್ ಟು 4/7 ಬರುತ್ತೆ. ನಮಗೆ ಆ ಫ್ರಾಕ್ಷನ್ ಯಾವ್ದಂತ ಗೊತ್ತಾಯ್ತು, 4/7. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 12 ವರ್ಷದ ಸಮಿ ತನ್ನ ಸಹೋದರ ವಿನಯ್ಗಿಂತ 3 ಪಟ್ಟು ಹೆಚ್ಚು ದೊಡ್ಡವರು. ವಿನಯ್ಗಿಂತ 2 ಪಟ್ಟು ವಯಸ್ಸಾದ ಸಮಿಗೆ ಎಷ್ಟು ವಯಸ್ಸಾಗಿರುತ್ತೆ ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಈ 12 ವರ್ಷದ ಸಮಿ ಏನದನಲ್ಲ, ತನ್ನ ಸಹೋದರ ವಿನಯ್ಗಿಂತ 3 ಪಟ್ಟು ದೊಡ್ಡವಂತ. ಸೊ ಇವ ಸಮಿ ಅಂತ ಅನ್ಕೊಂಡ್ರೆ, ಇವ ವಿನಯ್ ಅಂತ ಅನ್ಕೊಂಡ್ರೆ, ಸಮಿ ವಿನಯ್ಗಿಂತ 3 ಪಟ್ಟು ದೊಡ್ಡವರಂತ. ಸಮಯ ವಯಸ್ಸು 12 ವರ್ಷ ಇದೆ ಅಂತ. ಸೊ ಈ 3 ಯೂನಿಟ್ ಅನ್ನೋದೇ 12 ಆದ್ರೆ ಈ 1 ಯೂನಿಟ್ ಅನ್ನೋದು 3 4 12 ಆಗಿರೋದ್ರಿಂದ 4 ಆಗುತ್ತೆ. ಸೊ ಇವಾಗ ವಿನಯ್ನ ವಯಸ್ಸು 4 ಇದೆ, ಸಮಯ ವಯಸ್ಸು 12 ಇದೆ. ಕ್ವಶನ್ ಏನ್ ಕೇಳಿದಾರ, ವಿನಯ್ಗಿಂತ 2 ಪಟ್ಟು ವಯಸ್ಸಾದ ಸಮಿಗೆ ಎಷ್ಟು ವಯಸ್ಸಾಗಿರುತ್ತೆ ಅಂತ ನಾನು ಕ್ವಶನ್ ಕೇಳಿದಾರೆ. ಇವಾಗೇನೋ 3 ಪಟ್ಟಿದೆ, ಹೋಗ್ತಾ 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 ಇಬ್ಬರಿಗೂ ವಯಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸರ್ಟನ್ ಡ್ಯೂರೇಷನ್ ಆಫ್ ಟೈಮ್, ಒಂದು ಟೈಮಲ್ಲಿ ವಿನಯ್ಗಿಂತ ಸಮಿ 2 ಪಟ್ಟು ವಯಸ್ಸಲ್ಲಿ ದೊಡ್ಡವಿರ್ತಾನ. ಆ ಟೈಮಲ್ಲಿ ಸಮಿಗೆ ಎಷ್ಟು ವಯಸ್ಸಾಗಿರುತ್ತ ಅಂತ ನಮ್ ಕ್ವಶನ್ ಕೇಳಿದಾರೆ. ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಇಬ್ಬರಿಗೂ ಇನ್ನು 4 ವರ್ಷ ಆಗಿಬಿಟ್ರೆ 4 ವರ್ಷದ ನಂತರ ಇವಂಗ 16 ಆಗಿರುತ್ತ, ಇವಂಗ 8 ಆಗಿರುತ್ತ. ಸೊ ವಿನಯ್ಗಿಂತ ಸಮಿ 2 ಪಟ್ಟು ದೊಡ್ಡವಿರ್ತಾನ. ಆ ಟೈಮಲ್ಲಿ ಸಮಿಗೆ 16 ವರ್ಷ ಆಗಿರುತ್ತೆ. ಸೊ ಇದರ ಆನ್ಸರ್ 16 ಇಸ್ ದಿ ರೈಟ್ ಆನ್ಸರ್. ಇದೇ ಏನೋ ಈಸಿ ಇತ್ತು, ನೋಡಿದ ತಕ್ಷಣ ಗೊತ್ತಾಯ್ತಪ್ಪ. ಒಂದ್ ವೇಳೆ ನೋಡಿದ ತಕ್ಷಣ ಗೊತ್ತಾಗ್ಲಿಲ್ಲ, ಅವಾಗ ಹೆಂಗ್ ಮಾಡೋದು ಅಂತಂದ್ರ, ಸದ್ಯಕ್ಕೆ ಸಮೀದ 12 ವರ್ಷ ಇದೆ, ವಿನಯ್ದು 4 ವರ್ಷ ಇದೆ. ಇನ್ನು ಕೆಲವು ವರ್ಷಗಳ ನಂತರ, ಆ ವರ್ಷ ಎಷ್ಟು ಅಂತ ಗೊತ್ತಿಲ್ಲ, ಸೊ ಅದನ್ನ ಎಕ್ಸ್ ಅಂತ ಇಟ್ಕೊಂತೀನಿ. ಇನ್ನು ಕೆಲವು ವರ್ಷಗಳ ನಂತರ ಸಮೀಯ ವಯಸ್ಸು ವಿನಯ್ನ ವಯಸ್ಸಿನ 2 ಪಟ್ಟು ಆಗಿರುತ್ತಂತ. ವಯಸ್ಸಿನ 2 ಪಟ್ಟು ಆಗಿರುತ್ತಂತ. ಆ ಟೈಮ್ನಾಗ ಸಮಯ ವಯಸ್ಸು ಎಷ್ಟು ಅಂತ ನಮ್ಗೆ ಕ್ವಶನ್ ಕೇಳಿದಾರ, ಅದನ್ನು ಕಂಡುಹಿಡ್ಕೊಳ್ಳೋಣ. ಸೊ ನಮಗೆ ಸಮಯ ವಯಸ್ಸು ಅವಾಗ 12 + x ಇದೆ.
12 ಪ್ಲಸ್ ಎಕ್ಸ್ನ ವ್ಯಾಲ್ಯೂ ನಮ್ಗೆ ಗೊತ್ತಾಗಬೇಕಂತಂದ್ರೆ ಮೊದಲು ನಾವು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡ್ಕೋಬೇಕು. ಸೊ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡ್ಕೊಳ್ಳೋಣ. 12 ಪ್ಲಸ್ ಎಕ್ಸ್ ಈಕ್ವಲ್ ಟು 2 4 8 ಪ್ಲಸ್ 2 ಇಂಟು ಎಕ್ಸ್ ಅಂದರೆ 2x. 12 ಮೈನಸ್ 8 ಈ ಕಡೆ ಬಂದ ಮೈನಸ್ ಆಗುತ್ತೆ, ಎಕ್ಸ್ ಆ ಕಡೆ ಹೋದಾಗ ಮೈನಸ್ ಆಗುತ್ತೆ. 2x ನಲ್ಲಿ ಎಕ್ಸ್ ಹೋದರೆ ಎಕ್ಸ್ ಉಳಿಯುತ್ತೆ. ಸೊ ಎಕ್ಸ್ ಈಕ್ವಲ್ಸ್ ಟು 4. ಎಕ್ಸ್ ಈಕ್ವಲ್ಸ್ ಟು 4 ಅನ್ನೋದು ಗೊತ್ತಾಯಿತು. ಸೊ ಈ 12ಗೆ ಎಕ್ಸ್ ಜಾಗದಲ್ಲಿ 4ನ ಆ್ಯಡ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಗೊತ್ತಾಗುತ್ತೆ. ಸೊ ಸಮಯ ವಯಸ್ಸು ವಿನಯ್ಗಿಂತ ಸಮಯ ವಯಸ್ಸು 2 ಪಟ್ಟಾದಾಗ ಸಮಯ ವಯಸ್ಸು ಅವಾಗ 16 ವರ್ಷ ಆಗಿರುತ್ತೆ. ನೆಕ್ಸ್ಟ್ ಓಕೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.